ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ನಮ್ಮ ಮನೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿವಾಗ ಗೇಟ್ ಓಪನ್ ಮಾಡಿದ್ದೀನಿ. ಗೇಟ್ ಎಂಟ್ರೆನ್ಸಲ್ಲೇ ನಮಗೆ ಲೆಫ್ಟ್ ಸೈಡ್ನಲ್ಲಿ ಸ್ಟೆಪ್ಸ್ ಸಿಗುತ್ತೆ ಮೇಲ್ಗಡೆ ಟೆರೆಸ್ ಹೋಗೋದಕ್ಕೆ. ಅದ್ರ ಪಕ್ಕದಲ್ಲೇ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ವಿ. ಸೊ ಹಾಗೆಯೇ ಬ್ಯಾಕ್ ಬಂದು ಮುಂದೆ ನೋಡಿದರೆ ಈ ರೀತಿ ನಮಗೆ ಗೇಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಹೋಗೋದಕ್ಕೆ ಬರುತ್ತೆ. ಸುತ್ತಮುತ್ತ ಒಳ್ಳೆ ಪರಿಸರನೇ ಇದೆ ನಮಗೆ. ಹಾಗೆಯೇ ನಮಗೆ ಹೇಳೋದಾದರೆ ನಮಗೆ ಮುಖ್ಯ ದ್ವಾರ ಮತ್ತು ಹಿಂದೆಗಡೆ ಡೋರ್ ಅನ್ನೋದು 2 ಡೋರ್ ಇದೆ. ಮೇನ್ ಡೋರ್ ಬಂದು ನಮಗೆ ಈ ಸೈಡ್ನಲ್ಲೇ ಇದೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು. ಸೊ ಇದು ಯಾವಾಗೋ ಸ್ಲಿಪ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ವಿಡಿಯೋ. ಸೊ ಹಾಗಾಗಿ ಈ ರೀತಿ ಶೇಕ್ ಆಗ್ತಾ ಇದೆ. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ಹಿಂದೆಗಡೆ ಒಂದು ಡೋರ್ ಇದೆ. ಇಲ್ಲಿ ಸೀಟನ್ನು ಹಾಕ್ಸ್ಕೊಂಡಿದ್ದೀವಿ. ಸೊ ಇಲ್ಲಿ ಜಾಗ ಮಾತ್ರ ತುಂಬ ವಿಶಾಲವಾಗಿದೆ. ಒಂಥರ ಒಳ್ಳೆ ಪರಿಸರ ಅಂತಲೇ ಹೇಳ್ಬೋದು. ಒಳ್ಳೆ ಬೆಳಕು ಬರುತ್ತೆ ಇಲ್ಲಿ. ಇದು ಇನ್ನೂ ರೆಡಿ ಮಾಡಿಸಿಲ್ಲ. ಇಲ್ಲೂ ಕೂಡ ಟೈಲ್ಸ್ ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಈಗ ಸದ್ಯಕ್ಕೆ ಗೃಹ ಪ್ರವೇಶ ಮಾಡಲಿಕ್ಕೆ ಅಂತ ಅರ್ಜೆಂಟ್ಗೆ ಒಳ್ಳೆ ದಿನ ಇದೆ ಅಂತ ಹೇಳಿ ಮಾಡಿಸ್ತಿರೋದು. ಇದು ಬಂದು ಬ್ಯಾಕ್ ಡೋರು. ಅವಾಗೇ ನಾನು ತೋರಿಸಿದ್ನಲ್ಲ, ಅದು ಇಲ್ಲಿ ಪಕ್ಕದಲ್ಲೇನೇ ಇದೆ ನೋಡಿ. ಇದೇನೇ ಮೇನ್ ಡೋರು. ಸೊ ಇವಾಗ ನಾನು ಬಂದಿದ್ದು ಬ್ಯಾಕ್ ಡೋರಿಂದ. ಸೊ ಇಲ್ಲಿ ನಿಮಗೆಲ್ಲರೂ ನೋಡಿರೋ ಹಾಗೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಇದು ಕಿಟಕಿ ಹಾಕ್ಸೋಕ್ಕೆ ಅಂತ ತಂದಿಟ್ಟಿರೋದು. ಇದು ಬಂದು ಮೊದಲನೇದಾಗಿ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ರೂಮ್ ಸಿಗುತ್ತೆ. ಇದು ಅಗಲವಾಗಿ ಇದೆ ರೂಮು. ಸೊ ಇದು ಪಕ್ಕದಲ್ಲೇ ಬಂದರೆ ಇದು ಬಂದು ರೂಮ್ ಪಕ್ಕದಲ್ಲೇ ದೇವ್ರ ಮನೆ. ಸೊ ದೇವ್ರ ಮನೆ ಫಿನಿಶಿಂಗ್ ಈ ರೀತಿ ಇದೆ. ಇದಕ್ಕೂ ಕೂಡ ಡೋರ್ ಹಾಕಿಸ್ಬೇಕು, ಇನ್ನೂ ಹಾಕಿಸಿಲ್ಲ. ಸೊ ನಾನು ಮತ್ತೆ ಯಾವಾಗಾದರೂ ಹೋದಾಗ ತೋರಿಸ್ತೀನಿ. ಅದು ಕೂಡ ಇನ್ನೊಂದು ರೂಮ್ ಇದೆ. ಸೊ ಹಾಗೆ ಮುಂದೆ ಬಂದರೆ ಇದು ಕಿಚನ್ನು. ಇನ್ನೊಂದು ರೂಮ್ ಪಕ್ಕನೇ ಇದೆ ಕಿಚನ್ನು. ಸೊ ಇಲ್ಲೂ ಕೂಡ ನೋಡಿ ಇಷ್ಟ ಆಗಿದೆ. ಇನ್ನು ಫಿನಿಶಿಂಗು ಇನ್ನೂ ಏನೂ ಆಗಿಲ್ಲ. ಸಿಂಕು ಕೂರಿಸಿದ್ದಾರೆ, ಆದರೆ ಇನ್ನೂ ವಾಶ್ ಮಾಡಿಲ್ಲ ಸಿಂಕು. ಸೊ ಇಷ್ಟು ನಮ್ಮ ಒಂದು ಕಿಚನ್ನು. ನೋಡ್ಕೊಂಡು ಬಂದ್ರಲ್ಲ, ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೊ ಹಾಗೆ ಬಂದರೆ ನಾನು ಸ್ಟೆಪ್ಸ್ನ ಮೇಲೆ ಹೋಗಿ ತೋರಿಸ್ತೀನಿ. ಆವಾಗಲೇ ತೋರಿಸಿದ್ನಲ್ಲ ಸ್ಟೆಪ್ಸ್ ಇದೆ ಅಂತ ಹೇಳಿ. ಸೊ ಮೇಲ್ಗಡೆ ಹೋಗೋಣ ಬನ್ನಿ ಇವಾಗ. ಸೊ ಓಕೆ ಫ್ರೆಂಡ್ಸ್, ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಟೆರೆಸ್ ಅಂತೂ ತುಂಬಾ ಅಗಲವಾಗಿದೆ, ವಿಶಾಲವಾಗಿದೆ. ಒಂದು ಒಳ್ಳೆ ಪರಿಸರ ಅಂತಲೇ ಹೇಳ್ಬೋದು. ಹಳ್ಳಿ ಅಂದ್ರೇ ಬೇಸಿಕ್ಕಾಗಿ ಹಾಗೇ ಅಲ್ವಾ. ಸೊ ಏನಾದರೂ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ, ಒಂದು ಒಳ್ಳೆ ಕಾರ್ಯ ಮಾಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಈ ಟೆರೆಸ್ಸೇ ಸಾಕು ನಮಗೆ. ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ. ಸೊ ಅದಾದಮೇಲೆ ನಮಗೆ ಗೃಹ ಪ್ರವೇಶ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ನನಗೆ ಜಾಸ್ತಿ ವೀಡಿಯೋನ ನನಗೆ ಯಾರೂ ಮಾಡಿಕೊಟ್ಟಿಲ್ಲ. ಯಾವುದೋ ಒಂದು ಪುಟ್ಟ ಹುಡುಗಿ ಮಾಡಿರೋ ಅಂಥ ಒಂದು ವಿಡಿಯೋ ಇದು. ಸೊ ಹೀಗೆ ನಮ್ಮದು ಒಂದು ಸಣ್ಣದಾಗಿ ಗಣೇಶ ಹೋಮ ಮಾಡಿಸಿ ಲಕ್ಷ್ಮಿ ಕೂರಿಸಿ ಒಂದು ಗೃಹ ಪ್ರವೇಶವನ್ನು ಮಾಡಿರೋ ಅಂಥದ್ದು ನಾವು. ಸೊ ನೋಡಿ ಫ್ರೆಂಡ್ಸ್, ನಾನು ಇಷ್ಟೊಂದು ದಪ್ಪ ಇರಲಿಲ್ಲ. ಸೊ ಈಗ ಆಪ್ರೇಷನ್ ಆದಮೇಲೆ ನಾನು ಇಷ್ಟೊಂದು ದಪ್ಪ ಆಗಿಬಿಟ್ಟೆ. ನಾನು ತೋರಿಸ್ತೀನಿ. ನಾನು ಸಿಂಪಲ್ಲಾಗಿ ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊಂಡಿರೋ ನೋಡಿ ಫ್ರೆಂಡ್ಸ್. ಇವಾಗ ನಾನು ತುಂಬ ದಪ್ಪ ಆಗಿದ್ದೀನಿ. ವೆಯ್ಟ್ ಲಾಸ್ ಕೂಡ ಮಾಡಬೇಕು. ಆದಷ್ಟು ಬೇಗ ಸದ್ಯದಲ್ಲೇ ನಾನು ವೆಯ್ಟ್ ಲಾಸ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನೇ ಸೆಲ್ಫಾಗಿ ಮೇಕಪ್ ಮಾಡ್ಕೊಂಡಿರೋದು. ಸೊ ನನಗೆ ಹೇರ್ ಸ್ಟೈಲ್ ಅಷ್ಟೊಂದಾಗಿ ನನಗೆ ಬರಲಿಲ್ಲ ಮಾಡ್ಕೊಳ್ಳೋಕ್ಕೆ. ನನಗೆ ಹೆಲ್ಪ್ ಕೂಡ ಯಾರೂ ಇರಲಿಲ್ಲ. ಸೊ ಇದು ನಮ್ಮ ದೇವ್ರ ಮನೆಯಲ್ಲಿ ಇವರು ನಮ್ಮ ಹಸ್ಬೆಂಡು, ಇವರಿಬ್ಬರು ನನ್ನ ಮಕ್ಕಳು. ಸೊ ಯಾವ ವಿಡಿಯೋದಲ್ಲೂ ಕೂಡ ನಾನು ತೋರಿಸಿರ್ಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಪಿಕ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ನಮ್ಮ ದೇವ್ರ ಮನೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ.